ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ? ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿದ್ದಾಗ ಇಡೀ ಸ್ಟೇಟ್ ಪಾಲಿಟಿಕ್ಸನ್ನು ತಮ್ಮ ಬೆರಳ ತುದಿಯಲ್ಲಿ ಆಡಿಸ್ತಾ ಇದ್ದ ಟ್ರಬಲ್ ಶೂಟರ್ ಒನ್ ಆ್ಯಂಡ್ ಓನ್ಲಿ ಕನಕಪುರ ಬಂಡೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನಾಳೆಗೆ ಸರಿಯಾಗಿ 1 ತಿಂಗಳು ತುಂಬ್ತಾ ಇದೆ. ಸಿಎಂ ಕುರ್ಚಿಯಲ್ಲಿ ಕೂತ ತಕ್ಷಣ ಡಿ.ಕೆ.ಶಿ ಅವರು ತಮ್ಮದೇ ಆದ ರಗಡ್ ಸ್ಟೈಲ್ನಲ್ಲಿ ಬುಲೆಟ್ ವೇಗದಲ್ಲಿ ಆಡಳಿತ ನಡೆಸ್ತಾರೆ ಅಂತ ಇಡೀ ಕರ್ನಾಟಕವೇ ಕಾಯ್ತಾ ಇತ್ತು. ಆದರೆ ಸದ್ಯಕ್ಕೆ ವಿಧಾನಸೌಧದ ಕಾರಿಡಾರ್ನಿಂದ ಬರ್ತಿರೋ ಇನ್ಸೈಡ್ ಸುದ್ದಿಗಳನ್ನು ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕಂದರೆ ಸಿಎಂ ಆದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಕ್ತವಾಗಿ ಅಂದುಕೊಂಡ ವೇಗದಲ್ಲಿ ಓಡಲಿಕ್ಕೆ ಆಗ್ತಾ ಇಲ್ಲ. ಅವರ ಪರಿಸ್ಥಿತಿ ಈಗ ನಿಜಕ್ಕೂ ಹೆಂಗಾಗಿದೆ ಗೊತ್ತಾ? ಅತ್ತದರಿ ಇತ್ತ ಪುಲಿ ಅನ್ನೋ ಥರ ಕಂಪ್ಲೀಟ್ ಇಕ್ಕಟ್ಟಿನಲ್ಲಿ ಸಿಲುಕೊಂಡಿದ್ದಾರೆ. ಟ್ರಬಲ್ ಶೂಟರ್ಗೆ ಸ್ವಂತ ಪಕ್ಷದವರೇ ಈಗ ಬಿಗ್ ಟ್ರಬಲ್ ಕೊಡ್ತಾ ಇದ್ದಾರೆ. ಅಷ್ಟಕ್ಕೂ ಡಿ.ಕೆ. ಶಿವಕುಮಾರ್ ಅವರ ಕೈ ಕಟ್ಟಿ ಹಾಕಿರೋ ಆ ಅದೃಶ್ಯ ಶಕ್ತಿ ಯಾವುದು? ಸಿಎಂ ಆದರೂ ಡಿ.ಕೆ.ಶಿ ಅನುಭವಿಸ್ತಾ ಇರೋ ಆ ತ್ರಿಶಂಕು ಧರ್ಮ ಸಂಕಟ ಏನು? ಯಾರನ್ನ ಓಲೈಸೋದು ಯಾರನ್ನ ಬಿಡೋದು ಅನ್ನೋ ಕನ್ಫ್ಯೂಷನ್ನಲ್ಲಿ ಸರ್ಕಾರವೇ ಸ್ಲೋ ಆಗ್ತಿದೆಯಾ? ಈ ಇಡೀ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಕಂಪ್ಲೀಟ್ ಇನ್ಸೈಡ್ ಡೀಟೇಲ್ಸ್ ಜೊತೆ ಇವತ್ತು ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಯಾಕಂದರೆ ಕೊನೆಯಲ್ಲಿ ಈ ಬಿಕ್ಕಟ್ಟಿಗೆ ಅಸಲಿ ಪರಿಹಾರ ಏನು ಅನ್ನೋದನ್ನು ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರ ನಿದ್ದೆಗೆಡಿಸಿರೋ ಮೊದಲನೇ ಮತ್ತು ಅತಿ ದೊಡ್ಡ ತಲೆನೋವು ಯಾವ್ದು ಗೊತ್ತಾ? ಅದುವೇ ಸಚಿವ ಸಂಪುಟ ವಿಸ್ತರಣೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸೇರಿ ಕೇವಲ 14 ಜನ ಮಾತ್ರ ಸಂಪುಟದಲ್ಲಿದ್ದಾರೆ. ರೂಲ್ಸ್ ಪ್ರಕಾರ ಇನ್ನು ಗರಿಷ್ಠ 20 ಸೀಟುಗಳನ್ನು ಭರ್ತಿ ಮಾಡಬಹುದು. ಆದರೆ ಡಿ.ಕೆ.ಶಿ ಪ್ಲ್ಯಾನ್ ಏನಪ್ಪ ಅಂದರೆ, ಫ್ಯೂಚರ್ನಲ್ಲಿ ಯಾರಾದರೂ ಬಂಡಾಯ ಎದ್ರೆ ಮ್ಯಾನೇಜ್ ಮಾಡೋಕೆ 2 ಸೀಟುಗಳನ್ನು ಬ್ಯಾಕಪ್ ಇಟ್ಕೊಂಡು ಕೇವಲ 18 ಸೀಟುಗಳನ್ನು ಮಾತ್ರ ಭರ್ತಿ ಮಾಡಬೇಕು ಅಂತ. ಆದರೆ ಟ್ವಿಸ್ಟ್ ಇಲ್ಲಿದೆ ನೋಡಿ. ಆ 18 ಸೀಟುಗಳಿಗಾಗಿ ಕ್ಯೂನಲ್ಲಿ ನಿಂತಿರೋ ಮಂತ್ರಿಗಿರಿ ಆಕಾಂಕ್ಷಿ ಶಾಸಕರ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 60 ದಾಟಿದೆ. ಯಾರ್ಯಾರಿದ್ದಾರೆ ಆ ಲಿಸ್ಟ್ನಲ್ಲಿ? ಲಕ್ಷ್ಮಣ ಸವದಿ, ಅಜಯ್ ಸಿಂಗ್, ಶರತ್ ಬಚ್ಚೇಗೌಡ, ಶರತ್ ಶಿವರಾಜ್ ತಂಗಡಗಿಯಿಂದ ಹಿಡಿದು ಅಲ್ಪಸಂಖ್ಯಾತ ಕೋಟಾದಲ್ಲಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ವರೆಗೆ ದೊಡ್ಡ ದಂಡೆ ಇದೆ. ಈಗ ನೀವೇ ಯೋಚನೆ ಮಾಡಿ, ಇರೋದು 18 ಸೀಟು, ಕೇಳೋರು 60 ಜನ. ಯಾರಿಗೆ ಮಂತ್ರಿ ಸ್ಥಾನ ಕೊಟ್ಟರು ಒಳ ಜಗಳ ಸ್ಫೋಟಗೊಳ್ಳೋದಂತೂ ಗ್ಯಾರಂಟಿ. ಇದು ಒಂಥರ ಜೇನುಗೂಡಿಗೆ ಕೈ ಹಾಕಿದ ಹಾಗೆ. ಇದೇ ಭಯಕ್ಕೆ ಡಿ.ಕೆ.ಶಿ ಸದ್ಯಕ್ಕೆ ಈ ಸಾಹಸಕ್ಕೆ ಕೈ ಹಾಕದೆ ಸುಮ್ಮನೆ ಕೂತಿದ್ದಾರೆ. ಮಂತ್ರಿಮಂಡಲ ವಿಸ್ತರಣೆ ತಡ ಆಗ್ತಿರೋದ್ರಿಂದ ಆಡಳಿತ ಹೆಂಗೆ ಕುಂಟುತ್ತಾ ಸಾಗ್ತಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ರಾಜ್ಯದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳು. ಇವೆರಡೂ ಇಲಾಖೆಗಳನ್ನು ಒಟ್ಟಿಗೆ ವಿಲೀನ ಮಾಡಿ ಅಗ್ರಿಕಲ್ಚರ್ ಸೆಕ್ಟರ್ಗೆ ಒಂದು ಹೊಸ ವೇಗ ಕೊಡಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಪ್ಲ್ಯಾನ್ ಆಗಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಏನಪ್ಪ ಅಂದರೆ, ಈ ಇಲಾಖೆಗಳಿಗೆ ಪೂರ್ಣ ಪ್ರಮಾಣದ ಸಚಿವರೇ ಇಲ್ಲ. ರೈತರು ಕಷ್ಟದಲ್ಲಿದ್ದಾರೆ, ಆದರೆ ಕೇಳೋಕೆ ಮಂತ್ರಿಗಳೇ ಇಲ್ಲ ಅಂತ ಪಬ್ಲಿಕ್ನಲ್ಲಿ ಈಗ ಆಕ್ರೋಶ ಶುರು ಆಗ್ತಾ ಇದೆ. ಇನ್ನೊಂದು ಕಡೆ ಡಿ.ಕೆ.ಶಿ ಹೆಗಲಿಗೆ ಎಷ್ಟು ಹೊರೆ ಬಿದ್ದಿದೆ ಅಂದರೆ, ಫೈನಾನ್ಸ್, ಡಿ.ಪಿ.ಎ.ಆರ್, ಇಂಟೆಲಿಜೆನ್ಸ್ ಜೊತೆಗೆ ಹಂಚಿಕೆಯಾಗದ ಎಲ್ಲ ಪ್ರಮುಖ ಖಾತೆಗಳನ್ನು ಸಿಎಂ ತಾವೇ ಇಟ್ಕೊಂಡಿದ್ದಾರೆ. ಒಬ್ಬರೇ ಮನುಷ್ಯ ಇಷ್ಟೊಂದು ಇಲಾಖೆಗಳನ್ನು ಹ್ಯಾಂಡಲ್ ಮಾಡೋಕೆ ಹೋದರೆ ಆಡಳಿತಕ್ಕೆ ಸ್ಪೀಡ್ ಸಿಗೋದು ಹೇಗೆ? ಇದೆಲ್ಲದರ ಮಧ್ಯೆ ಇವತ್ತೊಂದು ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಇದರಲ್ಲಿ ರಾಜ್ಯದ ಮುಂಬರುವ ಅಧಿವೇಶನದ ಡೇಟ್ ತೀರ್ಮಾನ ಆಗಬೇಕಿದೆ. ಜುಲೈನಲ್ಲಿ ಸಂಸತ್ತಿನ ಮಳೆಗಾಲದ ಅಧಿವೇಶನ ಮುಗಿತಿದ್ದ ಹಾಗೆ ಇಲ್ಲೂ ಅಧಿವೇಶನ ಶುರುವಾಗುತ್ತೆ. ಇಲ್ಲಿರೋ ಬಿಗ್ ಪ್ರಾಬ್ಲಮ್ ಏನಪ್ಪಾ ಅಂದರೆ, ಅಧಿವೇಶನ ಶುರುವಾದರೆ ಸಾಕು, ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ಮೇಲೆ ಮುಗಿ ಬೀಳೋಕೆ ರೆಡಿಯಾಗಿ ಕೂತಿವೆ. ಆದರೆ ಸದನವನ್ನ ಮುನ್ನಡೆಸೋಕೆ ಅಪೋಸಿಷನ್ ಪಾರ್ಟಿಗಳ ಖಡಕ್ ಪ್ರಶ್ನೆಗಳಿಗೆ ತಾರ್ಕಿಕವಾಗಿ ಉತ್ತರ ಕೊಡೋಕೆ ಇರಬೇಕಾದ ಸಂಸದೀಯ ವ್ಯವಹಾರಗಳ ಸಚಿವ ಸದ್ಯಕ್ಕೆ ಸಂಪುಟದಲ್ಲೇ ಇಲ್ಲ. ಈಗ ನೀವೇ ಹೇಳಿ, ಅಧಿವೇಶನದಲ್ಲಿ ಗದ್ದಲ ಆದರೆ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಳ್ಳೋರು ಯಾರು? ಇದು ಡಿ.ಕೆ.ಶಿಗೆ ಮತ್ತೊಂದು ದೊಡ್ಡ ಟೆನ್ಷನ್ ತಂದಿಟ್ಟಿದೆ. ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಇಂಥದ್ದೇನಾದರೂ ಬಿಕ್ಕಟ್ಟು ಬಂದರೆ ಏನಾಗ್ತಿತ್ತು? ದಿಲ್ಲಿ ನಾಯಕರು ಮಧ್ಯಪ್ರವೇಶಿಸಿ ಹೈಕಮಾಂಡ್ ಆರ್ಡರ್ ಅಂತ ಎಲ್ಲವನ್ನೂ ಸೆಟಲ್ ಮಾಡ್ತಾ ಇದ್ರು. ಆದರೆ ಈ ಬಾರಿ ಹೈಕಮಾಂಡ್ ಒಂದು ವಿಭಿನ್ನ ತಂತ್ರ ಹೂಡಿದೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಬಣ ಡಿ.ಕೆ.ಶಿಗೆ ಏನಂತ ಹೇಳಿದೆ ಗೊತ್ತಾ? ನೋಡಿ ಶಿವಕುಮಾರ್ ಅವರೇ, ಕರ್ನಾಟಕದ ರಾಜಕೀಯ ನಿಮ್ಮ ಹೊಣೆಗಾರಿಕೆ, ಅಲ್ಲಿನ ಎಲ್ಲ ಮ್ಯಾಟರ್ಗಳನ್ನು ನೀವೇ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ
ಕಂಪ್ಲೀಟ್ ಆಗಿ ಕೈ ತೊಳ್ಕೊಂಡು ಕೂತಿದ್ದಾರೆ. ಯಾರನ್ನ ಮಂತ್ರಿ ಮಾಡ್ತಿರೋ ಯಾರನ್ನ ಬಿಡ್ತಿರೋ ನಿಮ್ಮಿಷ್ಟ ಅಂತ ಜವಾಬ್ದಾರಿಯನ್ನ DKಶಿ ಹೆಗಲಿಗೆ ಹಾಕ್ಬಿಟ್ಟಿದ್ದಾರೆ. ಇದು ಅವರನ್ನ ಮತ್ತಷ್ಟು ದ್ವಂದ್ವಕ್ಕೆ ತಳ್ಳಿದೆ. ಇಷ್ಟೆಲ್ಲ ಹೊರಗಿನ ಟೆನ್ಷನ್ ಒಂದ್ ಕಡೆ ಆದ್ರೆ ಸ್ವಂತ ಪಕ್ಷದ ಒಳಗಿರೋ ಹಿರಿಯ ನಾಯಕರ ಆಟಗಳು DKಶಿಗೆ ಇನ್ನೂ ಪೂರಕವಾಗಿಲ್ಲ. ಮೊದಲನೇದಾಗಿ ಸಿದ್ದರಾಮಯ್ಯನವರು, ಮಾಜಿ CM ಸಿದ್ದರಾಮಯ್ಯನವರು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅವರ ಮಗ ಯತೀಂದ್ರ ಆಲ್ರೆಡಿ ಮಂತ್ರಿ ಆಗಿದ್ದಾರೆ. ಸೊ ಸದ್ಯದ ಈ ಸಂಪುಟ ಬಿಕ್ಕಟ್ಟಿನಲ್ಲಿ ಸಿದ್ದರಾಮಯ್ಯನವರು DKಶಿಗೆ ಯಾವುದೇ ಬಹಿರಂಗ ಸಪೋರ್ಟ್ ಕೊಡದೆ ತಮ್ಮದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಎರಡನೇದಾಗಿ ಸತೀಶ್ ಜಾರಕಿಹೊಳಿ ಅವರು, ಲೋಕೋಪಯೋಗಿ ಸಚಿವರಾಗಿರೋ ಸತೀಶ್ ಜಾರಕಿಹೊಳಿ ಅವರು ಈಗ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ತಮ್ಮದೇ ಆದ ರಾಜಕೀಯ ದಾಳ ಉರುಳಿಸ್ತಾ ಇದ್ದಾರೆ. ಮೂರನೇದಾಗಿ BK ಹರಿಪ್ರಸಾದ್ ಕೊಟ್ಟ ಬಿಗ್ ಶಾಕ್. KPCC ಹಿರಿಯ ನಾಯಕ BK ಹರಿಪ್ರಸಾದ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕಾಂಗ್ರೆಸ್ ಒಳಗೆ ಸಂಚಲನ ಸೃಷ್ಟಿಸಿದ್ರು. ಪಕ್ಷ ಅನ್ನೋರೆಲ್ಲ ಇಲ್ಲಿ ಬನ್ನಿ, ಅಧಿಕಾರ ಅನ್ನೋರೆಲ್ಲ ಅಲ್ಲಿ DKಶಿ ಹಿಂದೆ ಹೋಗಿ ಅಂತ ಹೇಳಿ ಪಕ್ಷದ ಒಳಗಡೆನೆ ಒಂದು ಓಪನ್ ಡಿವಿಷನ್ ತಂದ್ಬಿಟ್ಟಿದ್ದಾರೆ. ಇದು DKಶಿ ನಾಯಕತ್ವಕ್ಕೆ ಎದುರಾಗಿರೋ ಬಹಿರಂಗ ಸವಾಲು ಅಲ್ವಾ? ಹಾಗಾದ್ರೆ ಈ ತ್ರಿಶಂಕು ಸ್ಥಿತಿಯಲ್ಲಿರೋ DK ಶಿವಕುಮಾರ್ ಅವರ ಮುಂದಿರೋ ಆಪ್ಷನ್ಸ್ಗಳೇನು? ಜುಲೈ 5ರ ನಂತರ ರಾಹುಲ್ ಗಾಂಧಿ ಇಂಡಿಯಾಕ್ಕೆ ವಾಪಸ್ ಬಂದ ಮೇಲೆ DKಶಿ ದಿಲ್ಲಿಗೆ ಹೋಗ್ಬೋದು. ಆದರೆ ದಿಲ್ಲಿಗೆ ಹೋದ ತಕ್ಷಣ ಇವೆಲ್ಲದಕ್ಕೂ ಒಂದೇ ದಿನದಲ್ಲಿ ಪರಿಹಾರ ಸಿಗೋದು ಕಷ್ಟ. ಹಾಗಾಗಿ ನಮ್ಮ ಅನಿಸಿಕೆ ಪ್ರಕಾರ DKಶಿ ಮುಂದೆ ಸದ್ಯಕ್ಕೆ 3 ಪ್ರಮುಖ ದಾರಿಗಳಿವೆ. ಅದು ಯಾವ್ದ್ಯಾವುದು ಅಂತ ನೋಡೋದಾದ್ರೆ, ಮೊದಲನೇ ಆಪ್ಷನ್ ಮಿನಿ ವಿಸ್ತರಣೆ. ಅಂದರೆ 18 ಸೀಟುಗಳನ್ನು ಒಟ್ಟಿಗೆ ಭರ್ತಿ ಮಾಡಿ ದೊಡ್ಡ ಬಂಡಾಯಕ್ಕೆ ಕಾರಣವಾಗುವ ಬದಲು ಅಧಿವೇಶನಕ್ಕೂ ಮುನ್ನ ಕೇವಲ 5ರಿಂದ 6 ಅತ್ಯಗತ್ಯ ಸ್ಥಾನಗಳನ್ನು ಮಾತ್ರ ಭರ್ತಿ ಮಾಡೋದು. ಅಂದರೆ ಕೃಷಿ, ತೋಟಗಾರಿಕೆ ಮತ್ತು ಸಂಸದೀಯ ವ್ಯವಹಾರಗಳ ಖಾತೆಗಳಿಗೆ ತಕ್ಷಣ ಮಂತ್ರಿಗಳನ್ನು ತರೋದು. ಇದು ಸದ್ಯಕ್ಕೆ ಬೆಸ್ಟ್ ಚಾಯ್ಸ್. ಎರಡನೇ ಆಪ್ಷನ್ ಖಾತೆಗಳ ಅದಲು ಬದಲು. ಹೊಸಬರನ್ನ ತರೋದು ಲೇಟ್ ಆದರೆ ಸದ್ಯಕ್ಕೆ ಸಂಪುಟದಲ್ಲಿರೋ ಹಿರಿಯ ಸಚಿವರಾದ G. ಪರಮೇಶ್ವರ್, MB ಪಾಟೀಲ್ ಅಥವಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೆಚ್ಚುವರಿಯಾಗಿ ಕೃಷಿ ಅಥವಾ ಸಂಸದೀಯ ವ್ಯವಹಾರಗಳ ಜವಾಬ್ದಾರಿಯನ್ನು ಕೊಟ್ಟು ಆಡಳಿತಕ್ಕೆ ಸ್ಪೀಡ್ ತುಂಬೋದು. ಮೂರನೇ ಆಪ್ಷನ್ 1-to-1 ಸಂಧಾನ. BK ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಬಣದ ನಾಯಕರನ್ನ ಪರ್ಸನಲ್ ಆಗಿ ಕರೆದು ಮಾತಾಡಿ ವಿಶ್ವಾಸಕ್ಕೆ ತಗೊಂಡು ಹೈಕಮಾಂಡ್ ಮೇಲೆ ಒಟ್ಟಾಗಿ ಪ್ರೆಷರ್ ಹಾಕೋದು. ಸೊ ಪಕ್ಷ ಅಧಿಕಾರಕ್ಕೆ ಬರೋಕೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ ಟ್ರಬಲ್ ಶೂಟರ್ DK ಶಿವಕುಮಾರ್ ಅವರಿಗೆ ಇವತ್ತು CM ಕುರ್ಚಿಯಲ್ಲಿ ಕೂತಾಗ ಸ್ವಂತ ಪಕ್ಷದವರೇ ಅತಿ ದೊಡ್ಡ ಬಿಕ್ಕಟ್ಟಾಗಿ ಪರಿಣಮಿಸಿದ್ದಾರೆ. ಇಷ್ಟೆಲ್ಲ ಧರ್ಮ ಸಂಕಟಗಳ ಮಧ್ಯೆ ಸಿಲುಕಿರೋ ನಮ್ಮ ಬಂಡೆ ಈ ತ್ರಿಶಂಕು ಸ್ವರ್ಗದಿಂದ ಹೇಗೆ ಹೊರಬರ್ತಾರೆ? ತಮ್ಮ ಹಳೆಯ ಚಾಣಕ್ಯ ತಂತ್ರ ಬಳಸಿ ವಿರೋಧಿಗಳ ಬಾಯಿ ಮುಚ್ಚಿಸ್ತಾರ, ಆಡಳಿತಕ್ಕೆ ವೇಗ ಕೊಡ್ತಾರ ಅನ್ನೋದರ ಮೇಲೆ ಅವರ ಮುಂದಿನ ಇಡೀ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ನಿಮ್ಗೇನನ್ಸುತ್ತೆ? DKಶಿ ಅವರು ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಮಾಡ್ತಾರಾ ಇಲ್ವಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಾರ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಸಿಗೋಣ ಮುಂದಿನ ರೋಚಕ ಅಪ್ಡೇಟ್ಸ್ ಜೊತೆ. ಧನ್ಯವಾದಗಳು.